ಮಿತ್ರೋ ಜನಾನ್ಯಾತಯತಿ ಬ್ರುವಾಣೋ ಮಿತ್ರೋ ದಧಾರ ಪೃಥ್ವೀ ಮುತದ್ಯಾಂ. ಇದು ಋಗ್ವೇದದ ಮಂತ್ರ. ಮತ್ತೆ ಯಜುರ್ವೇದದಲ್ಲಿ ಮಿತ್ರೋ ಜನಾನ್ಯಾತಯತಿ ಬ್ರುವಾಣ ಸ್ಥಾನದಲ್ಲಿ ಪ್ರಜಾನನ್ ಅಂತ ಯಜುರ್ವೇದದಲ್ಲಿದೆ. ಮಿತ್ರೋ ದಾಧಾರ ಪೃಥ್ವೀ ಮುತದ್ಯಾಂ ಇದು ಎರಡು ಕಡೆ ಸಮಾನವಾಗಿದೆ. ಈ ಮಂತ್ರದ ಅರ್ಥವನ್ನ ಈಗ ನೋಡೋಣ. ಮಿತ್ರ ಜನಾನ್ ಯಾತಯತಿ. ನಮ್ಮೆಲ್ಲರ ಮಿತ್ರನಾದಂಥ ಈ ಭಗವಂತ ಎಲ್ಲಾ ಜನರನ್ನು ಕೂಡ ಯಾತಯತಿ ಪ್ರೇರಿಸ್ತಾನೆ, ಅವರು ಮುನ್ನಡೆಯುವಂತೆ ಮಾಡ್ತಾನೆ. ಹೇಗೆ ಅಂದ್ರೆ ಬ್ರುವಾಣ, ಋಗ್ವೇದದಲ್ಲಿ ಬ್ರುವಾಣ ಅಂತ ಶಬ್ದ ಇದೆ. ಬ್ರುವಾಣ ಅನ್ನೋ ಶಬ್ದಕ್ಕೆ ಅವರಿಗೆ ಉಪದೇಶ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಅವರಿಗೆ ಹೇಳಿ ತಿಳಿಸಿ ಅಂತ ಅರ್ಥ. ಮಿತ್ರೋ ಜನಾನ್ಯಾತಯತಿ ಬ್ರುವಾಣ, ಅವರಿಗೆ ಅದೆಲ್ಲವೂ ತಿಳಿಸಿಕೊಟ್ಟು ಅವರು ಮುನ್ನಡೆಯುವಂತೆ ಮಾಡ್ತಾನೆ. ಮತ್ತೆ ಪೃಥ್ವಿ ಮುತದ್ಯಾಂ, ಈ ಭೂಲೋಕವನ್ನು ಅದರ ಮೇಲಿನ ಲೋಕವನ್ನು ಅಂತರಿಕ್ಷ ಲೋಕವನ್ನು ಎರಡನ್ನೂ ಅವರೇ ಧರಿಸಿದ್ದಾನೆ. ನಮಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಶ್ರೀ ಮತ್ತು ಭೂ ಇವರಿಬ್ಬರನ್ನು ಕೂಡ ಪೃಥ್ವಿ ಮತ್ತು ದ್ಯಾಮ್ ಎಂಬ ಶಬ್ದದಿಂದ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಭಗವಂತ ನಮಗೆ ಸರಿ ತಪ್ಪುಗಳನ್ನ ತಿಳಿಸಬೇಕಾಗಿದೆ. ಹಾಗೆ ತಿಳಿಸಬೇಕಾದ್ರೆ ಆ ಶ್ರೀದೇವಿ ಮತ್ತು ಭೂದೇವಿಯರ ಸಹಕಾರವನ್ನು ಕೂಡ ತಗೊಳ್ತಾನೆ. ಆ ಶ್ರೀದೇವಿ ಮತ್ತು ಭೂದೇವಿ ಎಂಬುದು ಎರಡೂ ಕೂಡ ಈ ಲಕ್ಷ್ಮೀದೇವಿಯ ಎರಡು ರೂಪಗಳು. ಅವಳು ಶಾಸ್ತ್ರದ ಅಭಿಮಾನಿನಿ. ಆದ್ದರಿಂದ ಅವಳ ಮೂಲಕ ನಮಗೆ ಶಾಸ್ತ್ರವನ್ನು ಕಲಿಸಿಕೊಡ್ತಾನೆ. ದಧಾರ ಅಂದರೆ ಧರಿಸಿದ್ದಾನೆ. ಅವನು ವೇದವ್ಯಾಸಾದಿ ರೂಪದಿಂದ ಶಾಸ್ತ್ರವನ್ನು ಧರಿಸಿದ್ದಾನೆ. ಮತ್ತೆ ಆ ಶಾಸ್ತ್ರದ ಅಭಿಮಾನಿಗಳಾದಂತಹ ಈ ಶ್ರೀದೇವಿ ಭೂದೇವಿಯರ ರೂಪಕ್ಕೂ ಕೂಡ ಆತ ಒಡೆಯನಾಗಿದ್ದಾನೆ. ಮತ್ತೆ ದಧಾರ ಅಂದ್ರೆ ತಾನು ಧರಿಸಿರುವುದು ಮಾತ್ರ ಅಲ್ಲ, ನಮಗದನ್ನ ಕೊಡ್ತಾನೆ ಅಂತ ಇನ್ನೊಂದು ಅರ್ಥ. ಧಾರಯತಿ ಧಾರಯಾಮಾಸ, ನಮ್ಗೆಲ್ರಿಗೂ ಅದನ್ನು ಉಪದೇಶ ಮಾಡಿದ್ದಾನೆ ಅಂತ ಮತ್ತೊಂದು ಅರ್ಥ. ನಿಜಂತವನ್ನು ಯಾಕೆ ಪ್ರಯೋಗ ಮಾಡಿಲ್ಲ? ಧಾರಯಾಮಾಸ ಅಂತಾನೆ ಮಾಡಬಹುದಿತ್ತು. ಅದನ್ನು ದಧಾರ ಅಂತ ಪ್ರಯೋಗ ಯಾಕೆ ಮಾಡಿದ್ದಾರೆ ಅಂದ್ರೆ, ದಧಾರ ಅಂತ ಪ್ರಯೋಗ ಮಾಡಿದ್ದಕ್ಕೆ ತಾನು ಧರಿಸಿದ್ದಾನೆ, ತಾನು ಅವರ ಪತಿಯಾಗಿದ್ದಾನೆ ಅಂತನೂ ಅರ್ಥ ಆಗ್ತದೆ. ಮತ್ತೆ ಅವರಿಂದ ಅಭಿಮನ್ಯಮಾನವಾದಂಥ ಶಾಸ್ತ್ರವನ್ನು ನಮಗೂ ಉಪದೇಶ ಮಾಡ್ತಾನೆ ಅಂತನೂ ಅರ್ಥ ಆಗ್ತದೆ. ಎರಡೂ ಅರ್ಥ ಆಗಬೇಕು ಅಂತ ದಧಾರ ಅಂತ ಹೇಳಿದ್ದಾರೆ. ಧಾನ್ಯ ಧಾರಣ ಪೋಷಣೆಯೋಹ, ಆ ಶಾಸ್ತ್ರಗಳಿಗೆ ಆಯಾ ಕಾಲಕ್ಕೆ ಬೇಕಾದಂಥ ಪೋಷಣೆಯನ್ನು ಕೂಡ ಅವನೇ ಕೊಡ್ತಾನೆ. ಸುಮ್ಮನೆ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಅದು ಸುಮ್ಮನೆ ಆಗಿಲ್ಲ. ಆ ಶಾಸ್ತ್ರಗಳ ಬಗ್ಗೆ ಆಯಾ ಕಾಲಕಾಲದಲ್ಲಿ ಏನಾದರೂ ಗೊಂದಲಗಳು ಮೂಡಿದರೆ ವೇದಾದಿ ಶಾಸ್ತ್ರಗಳ ಉಪಬ್ರಹ್ಮಣಕ್ಕಾಗಿ, ಅವುಗಳ ಅರ್ಥ ನಿರ್ಣಯಕ್ಕಾಗಿ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದ್ದಾನೆ. ಮತ್ತು ಗೊಂದಲ ಬಂದರೆ ಯುಕ್ತಿಗಳು ಬೇಕು ಅಂತ ತಿಳಿದು ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾನೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ನಚಾನ್ಯಥ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಚಾರ್ಯ ತಿಳಿಸುವಂತೆ ಎಲ್ಲಾ ವೇದಗಳನ್ನ, ಇತಿಹಾಸಗಳನ್ನ, ಇತಿಹಾಸ ಅಂದ್ರೆ ಮಹಾಭಾರತ, ಸಪುರಾಣಾನ್ ಭಾಗವತಾದಿ 18 ಪುರಾಣಗಳು, ಸಯುಕ್ತಿಕಾನ್ ಬ್ರಹ್ಮಸೂತ್ರದಲ್ಲಿ ವರ್ಣಿತವಾದಂತಹ ಅನೇಕ ಯುಕ್ತಿಗಳನ್ನ ಅಳವಡಿಸಿಕೊಂಡು ಆ ವೇದಗಳನ್ನು ಓದಬೇಕು, ಶಾಸ್ತ್ರಗಳನ್ನು ಓದಬೇಕು. ಸಪಂಚರಾತ್ರಾನ್, ಪಂಚರಾತ್ರವನ್ನು ಕೂಡ ಓದಬೇಕು. ಮೂಲತಃ ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ. ಇತಿಹಾಸ ಅಂದ್ರೆ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಲ್ಲ. ಇವೆಲ್ಲದಕ್ಕೂ ಇತಿಹಾಸ ಅಂತ ಕರೀತಾರೆ. ಮುಂದೆ ಬ್ರಾಹ್ಮಾದ್ಯಂ ಚ ಪುರಾಣಕಂ, ಬ್ರಹ್ಮ ಮೊದಲಾದ 18 ಏನಿವೆ ಭಾಗವತವನ್ನು ಸೇರಿಸಿ ಅದಕ್ಕೆ ಪುರಾಣಗಳು ಅಂತ ಕರೀತಾರೆ. ಇವೆಲ್ಲವನ್ನೂ ಓದಬೇಕು. ಅದಕ್ಕಾಗಿ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಅವನು ಮಾಡಿದ್ದಾನೆ. ವೇದಗಳನ್ನ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಚತುರ್ಮುಖನಿಗೆ ವೇದಗಳನ್ನು ಉಪದೇಶಿಸಿದ.
ವೇದೋಪಬ್ರಹ್ಮಣಾರ್ಥಾಯ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಮಹಾಭಾರತದಲ್ಲಿ ಇರುವಂತೆ ಈ ಇತಿಹಾಸ ಅನ್ಸ್ಕೊಂಡಿರುವ ಮಹಾಭಾರತವನ್ನ ಪುರಾಣ ಅಂತ ಕರೆಸ್ಕೊಂಡಿರುವ 18 ಪುರಾಣಗಳನ್ನು ರಚನೆ ಮಾಡಿದ. ಮತ್ತು ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ, ಎಲ್ಲ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ. ಹೀಗೆ ಅವನು ಧರಿಸಿದ್ದು ಮತ್ತು ಘೋಷಣೆ ಮಾಡಿದ್ದು, ಮತ್ತೆ ನಮಗೆ ಅದನ್ನು ಅವನು ಕೊಟ್ಟದ್ದು ಕೂಡ. ಇದೇ ಬ್ರುವಾಣ. ದಧಾರ ಅವನು ಧರಿಸಿದ್ದಾನೆ ಆ ಶ್ರೀದೇವಿ ಮತ್ತು ಭೂದೇವಿಯರನ್ನ. ಮತ್ತೆ ಯಜುರ್ವೇದದಲ್ಲಿ ಅದು ಮಿತ್ರೋ ಜನಾನ್ಯಾತಯತಿ ಪ್ರಜಾನನ್ ಅಂತಿದೆ. ಪ್ರಜಾನನ್ ಅಂದ್ರೆ ನಮ್ಮೆಲ್ಲರ ಯೋಗ್ಯತೆಯನ್ನ ತಿಳಿದು ಅಂತ ಅರ್ಥ. ನಮಗೆ ಯಾವ್ಯಾವ ರೀತಿಯಾಗಿ ಕಾರ್ಯಗಳಾಗಬೇಕಾಗಿದೆಯೋ, ನಮ್ಮ ಹಿನ್ನೆಲೆ ಏನಿದೆಯೋ ಆಯಾ ಹಿನ್ನೆಲೆಗೆ ಅನುಸಾರವಾಗಿ ನಮ್ಮ ಕಾರ್ಯಗಳನ್ನ ಆತ ಮಾಡಿಸ್ತಾನೆ ಅಂತ ಅರ್ಥ. ಇದು ಯಜುರ್ವೇದದಲ್ಲಿ ಬರುವಂತಹ ಪ್ರಜಾನನ್ ಅನ್ನುವುದಕ್ಕೆ ನಾವು ತಿಳಿಯಬೇಕಾದಂತಹ ಅರ್ಥ. ಹೀಗೆ ಈ ಮಂತ್ರದ ಒಟ್ಟು ಸರಳವಾದ ಅರ್ಥ ಮಿತ್ರ, ಮಿತ್ರನಾಮಕನಾದಿ ಭಗವಂತ, ಬ್ರುವಾಣ ಜನರಿಗೆ ತತ್ವೋಪದೇಶ ಮಾಡ್ತಾ ಋಗ್ವೇದಕ್ಕನುಸಾರವಾಗಿ, ಪ್ರಜಾನನ್ ಎಲ್ಲ ಜನರ ಹಿನ್ನೆಲೆಯನ್ನು ತಿಳಿದು, ಜನಾನ್ ಎಲ್ಲ ಪ್ರಜೆಗಳನ್ನು ಕೂಡ ಯಾತಯತಿ ಮುನ್ನಡೆಯುವಂತೆ ಮಾಡ್ತಾನೆ, ಅವರೆಲ್ಲರೂ ತಮ್ಮ ತಮ್ಮ ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾಡ್ತಾನೆ. ಮಿತ್ರ ಆ ಭಗವಂತನೇ ಪೃಥ್ವೀಂ ಭೂದೇವಿಯನ್ನು, ಉತ ಮತ್ತು ದ್ಯಾಂ ಶ್ರೀದೇವಿಯನ್ನು ಕೂಡ ದಧಾರ ಧರಿಸಿದ್ದಾನೆ. ಮತ್ತೆ ಅವರಿಂದ ಅಭಿಮನ್ಯಮಾನವಾದಂತಹ ವೇದಾದಿಗಳಿಗೆ ಇತಿಹಾಸ ಪುರಾಣಗಳ ಮತ್ತೆ ಬ್ರಹ್ಮಸೂತ್ರಗಳ ಪೋಷಣೆಯನ್ನು ಒದಗಿಸಿದ್ದಾನೆ. ಇದು ಅದರ ಸರಳವಾದ ಅರ್ಥ ಮಂತ್ರದ್ದು. ಹೀಗೆ ಆ ಎರಡನೇ ಮಂತ್ರದ ಅರ್ಥ ಇಲ್ಲಿಗೆ ಸಮಾಪ್ತವಾಗಿದೆ.